ನಮಸ್ತೆ ಗೆಳೆಯರೇ, ನಾನಿವತ್ತು ನಿಮಗೆ ಪೋರ್ಕ್ ಬಫತ್ ಮಸಾಲ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೇನೆ. ಮೊದಲಿಗೆ ಪೋರ್ಕನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ನಂತರ ಅದಕ್ಕೆ ಸ್ವಲ್ಪ ಅರಶಿನ, ನಂತರ ವಿನೆಗರ್, ಇದು ನಾನು ನಿಮಗೆ ಇದು ಮಸಾಲ ಮ್ಯಾರಿನೇಟ್ ಮಾಡಿ ಇಡಲಿಕ್ಕೆ ಮಸಾಲ ಹೇಳಿಕೊಡ್ತಾ ಇರೋದು. ನಂತರ ಬಿರಿಯಾನಿ ಎಲೆ ಹಾಕಬೇಕು ಮತ್ತು ಕಾಯಿಮೆಣಸು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕಿ, ಮತ್ತು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಂಥ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿ ಟೇಸ್ಟ್ ಬರ್ತದೆ. ಮತ್ತು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಶುಂಠಿ, ಮತ್ತು ನೀವು ಈರುಳ್ಳಿಯನ್ನು ಇಷ್ಟಿಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಟೇಸ್ಟ್ ಒಳ್ಳೆ ಇರ್ತದೆ. ನಿಮಗೆ ಮಾಂಸದ ಒಟ್ಟಿಗೆ ಬಾಯಿಗೆ ಸಿಗುವಾಗ ಒಳ್ಳೆ ಟೇಸ್ಟ್ ಕೊಡ್ತದೆ. ಇದು ನಾನು ಬಫತ್ ಮಸಾಲ ಪೌಡ್ರ್ ಹಾಕ್ತಾ ಇದ್ದೇನೆ. ಬಫತ್ ಮಸಾಲ ಅಂತ ಹೇಳಿ ನಿಮಗೆ ಅಂಗಡಿಯಲ್ಲಿ ಸಿಗ್ತದೆ. ಈಗ ಇದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು. ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ನಂತರ ನಾವು ಬೇಯಲಿಕ್ಕೆ ಇಡಬೇಕು. ನಿಮಗೆ ಟೇಸ್ಟ್ ಒಳ್ಳೆ ಕೊಡ್ತದೆ. ಅಂದರೆ ಪೋರ್ಕ್ ಎಲ್ಲ ಇದನ್ನು ಸ್ವಲ್ಪ ಮಸಾಲೆಯನ್ನು ಸ್ವಲ್ಪ ಎಳ್ಕೊಳ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಸವಿತಾ ಬಫತ್ ಮಸಾಲ ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ನಾನಿದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇನೆ ಆಲ್ರೆಡಿ. ಈಗ ನಾನು ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈಚೆಯಿಂದ ನಾನು ಸ್ವಲ್ಪ ಅದಕ್ಕೆ ಖಾರ ಮಸಾಲೆ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ಮಸಾಲೆ ಹುರಿಯುವಾಗ ಎಣ್ಣೆ ಹಾಕ್ಕೊಳ್ಬಾರ್ದು, ಡ್ರೈ ಆಗಿ ಹುರಿಬೇಕು, ನಿಮಗೆ ಟೇಸ್ಟ್ ಒಳ್ಳೆ ಬರ್ತದೆ. ಸ್ವಲ್ಪ ಕರಿಮೆಣಸು ಮಸಾಲಕ್ಕೆ ಫ್ರೈ ಮಾಡಿ ಇಟ್ಕೊಳ್ಬೇಕೀಗ. ಸ್ವಲ್ಪ ಲವಂಗ, ಒಂದು 3-4 ಚಕ್ಕೆ, ಗರಂ ಮಸಾಲ ಎಲ್ಲ ಹಾಕ್ಕೊಳ್ಬೇಕು. ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಮತ್ತು 1-2 ಸ್ಪೂನ್ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್, ಮತ್ತು ಈರುಳ್ಳಿ, ಮತ್ತು ಮೆಣಸು. ಖಾರಕ್ಕೆ ನಿಮಗೆ ಜಾಸ್ತಿ ಖಾರ ಬೇಕಂತ ಹೇಳಿದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದೀಗ ಅದರ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಹುರ್ಕೊಳ್ಳಿ. ನಂತರ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಮಾಡಿ ಕಡಿಬೇಕು, ಈ ಥರ ನೋಡಿ. ನಂತರ ನಮ್ಮದು ಬಫತ್ ಮಸಾಲ ಕುದ್ದದಕ್ಕೆ ಇದನ್ನು ಮಿಕ್ಸ್ ಮಾಡಿದರೆ ನಮ್ಮದು ಪೋರ್ಕ್ ಬಫತ್ ಮಸಾಲ ರೆಡಿ. ಇದು ನನ್ನ ಅಣ್ಣನ ರೆಸಿಪಿ. ತುಂಬ ಒಳ್ಳೆ ಟೇಸ್ಟ್ ಕೊಡ್ತದೆ ನಿಮಗೆ. ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ರುಚಿಯಾಗಿರ್ತದೆ ತುಂಬ. ನಿಮಗೆ ಪೋರ್ಕ್ ಹೀಗೆ ಒಮ್ಮೆ ಮಾಡಿ ನೋಡಿ, ಸಾಲಿಡ್ ಟೇಸ್ಟ್ ಇರ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.